ಈ ರೀತಿ ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತು ಪೂರೈಕೆಯಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತು ಎಸೆದಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯಿಂದ ದುಷ್ಕೃತ್ಯವನ್ನು ಎಸಗಲಾಗಿದೆ. ಆಗಂತುಕನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಎಸೆದು ಪರಾರಿಯಾಗಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸ ವರ್ಷದ ಹೊತ್ತಲ್ಲೇ ಈ ರೀತಿಯಾಗಿ ಆಗಂತುಕ ಕೃತ್ಯವನ್ನು ಎಸಗಿದ್ದಾನೆ. ಆ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಕೃತ್ಯವನ್ನು ಎಸಗಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಳಗಾವಿಯಲ್ಲಿ ಹಿಂಡಲಗ ಜೈಲಿನಲ್ಲಿ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಲಾಗಿದೆ. ನೋಡಿ, ಒಂದನೇ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ದೃಶ್ಯ 1 ಇದು. ಆಗಂತುಕ ಬರ್ತಾನೆ, ಕೈಯಲ್ಲಿ ಮಾದಕ ವಸ್ತುಗಳನ್ನ ಹಿಡ್ಕೊಂಡು ಜೈಲಲ್ಲಿ ಎಸೆದು ಅಲ್ಲಿಂದ ಪರಾರಿ ಆಗ್ತಾನೆ. ಆ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯ 2 ಇದು. ನೋಡಿ, ಆಗಂತುಕ ಮೊದಲು ಆ ಮಾದಕ ವಸ್ತುವನ್ನ ಎಸಿತಾನೆ. ಈ ದೃಶ್ಯ 2 ಅಲ್ಲಿ ನೋಡ್ತಾ ಇದ್ದೀರಾ. ಆ ಜೈಲಿನ ಹೊರಗಡೆ ನಿಂತ್ಕೊಂಡು ಆ ಕಾಂಪೌಂಡ್ ಇಂದ ಆ ಮಾದಕ ವಸ್ತುವನ್ನ ಜೈಲಿನ ಒಳಗೆ ಎಸಿತಾನೆ. ಈತ ಯಾರು, ಏನು, ಎತ್ತ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ದೃಶ್ಯ 3 ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೋಡಿ, ಆಗಂತುಕ ಬರ್ತಾನೆ, ಅಲ್ಲಿಂದ ಜೋರಾಗಿ ಓಡ್ಕೊಂಡು ಬರ್ತಾನೆ. ಆ ಸಿಸಿಟಿವಿಯಲ್ಲಿ ಇದು ಕೂಡ ಸರಿಯಾಗಿದೆ. ಮಾದಕ ವಸ್ತುಗಳನ್ನ ಜೈಲಿನ ಒಳಗಡೆ ಎಸಿತಾನೆ. 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈತ ಯಾರು, ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಮಧ್ಯರಾತ್ರಿ 3 ಗಂಟೆ ನಡೆದಿರುವಂತಹ ಘಟನೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ ಘಟನೆ ಯಾವಾಗ ನಡೆಯಿತು, ಏನು, ಈತ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಈತ ಹೆಂಗ್ ಬಂದ, ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ಹಿಂಡಲ್ಗ ಜೈಲ್ ಮತ್ತೆ ಸಂಪರ್ಕ ಮಾಡ್ತೀವಿ, ಸಂಪರ್ಕ ಕಟ್ ಆಗಿದೆ. ನೋಡಿ, ದೃಶ್ಯದಲ್ಲಿ 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ರೀತಿ ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತು ಪೂರೈಕೆಯಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತು ಎಸೆದಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯಿಂದ ದುಷ್ಕೃತ್ಯವನ್ನು ಎಸಗಲಾಗಿದೆ. ಆಗಂತುಕನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಎಸೆದು ಪರಾರಿಯಾಗಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸ ವರ್ಷದ ಹೊತ್ತಲ್ಲೇ ಈ ರೀತಿಯಾಗಿ ಆಗಂತುಕ ಕೃತ್ಯವನ್ನು ಎಸಗಿದ್ದಾನೆ. ಆ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಕೃತ್ಯವನ್ನು ಎಸಗಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಳಗಾವಿಯಲ್ಲಿ ಹಿಂಡಲಗ ಜೈಲಿನಲ್ಲಿ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಲಾಗಿದೆ. ನೋಡಿ, ಒಂದನೇ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ದೃಶ್ಯ 1 ಇದು. ಆಗಂತುಕ ಬರ್ತಾನೆ, ಕೈಯಲ್ಲಿ ಮಾದಕ ವಸ್ತುಗಳನ್ನ ಹಿಡ್ಕೊಂಡು ಜೈಲಲ್ಲಿ ಎಸೆದು ಅಲ್ಲಿಂದ ಪರಾರಿ ಆಗ್ತಾನೆ. ಆ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯ 2 ಇದು. ನೋಡಿ, ಆಗಂತುಕ ಮೊದಲು ಆ ಮಾದಕ ವಸ್ತುವನ್ನ ಎಸಿತಾನೆ. ಈ ದೃಶ್ಯ 2 ಅಲ್ಲಿ ನೋಡ್ತಾ ಇದ್ದೀರಾ. ಆ ಜೈಲಿನ ಹೊರಗಡೆ ನಿಂತ್ಕೊಂಡು ಆ ಕಾಂಪೌಂಡ್ ಇಂದ ಆ ಮಾದಕ ವಸ್ತುವನ್ನ ಜೈಲಿನ ಒಳಗೆ ಎಸಿತಾನೆ. ಈತ ಯಾರು, ಏನು, ಎತ್ತ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ದೃಶ್ಯ 3 ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೋಡಿ, ಆಗಂತುಕ ಬರ್ತಾನೆ, ಅಲ್ಲಿಂದ ಜೋರಾಗಿ ಓಡ್ಕೊಂಡು ಬರ್ತಾನೆ. ಆ ಸಿಸಿಟಿವಿಯಲ್ಲಿ ಇದು ಕೂಡ ಸರಿಯಾಗಿದೆ. ಮಾದಕ ವಸ್ತುಗಳನ್ನ ಜೈಲಿನ ಒಳಗಡೆ ಎಸಿತಾನೆ. 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈತ ಯಾರು, ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಮಧ್ಯರಾತ್ರಿ 3 ಗಂಟೆ ನಡೆದಿರುವಂತಹ ಘಟನೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ ಘಟನೆ ಯಾವಾಗ ನಡೆಯಿತು, ಏನು, ಈತ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಈತ ಹೆಂಗ್ ಬಂದ, ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ಹಿಂಡಲ್ಗ ಜೈಲ್ ಮತ್ತೆ ಸಂಪರ್ಕ ಮಾಡ್ತೀವಿ, ಸಂಪರ್ಕ ಕಟ್ ಆಗಿದೆ. ನೋಡಿ, ದೃಶ್ಯದಲ್ಲಿ 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ.
ಈ ರೀತಿ ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತು ಪೂರೈಕೆಯಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತು ಎಸೆದಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯಿಂದ ದುಷ್ಕೃತ್ಯವನ್ನು ಎಸಗಲಾಗಿದೆ. ಆಗಂತುಕನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಎಸೆದು ಪರಾರಿಯಾಗಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸ ವರ್ಷದ ಹೊತ್ತಲ್ಲೇ ಈ ರೀತಿಯಾಗಿ ಆಗಂತುಕ ಕೃತ್ಯವನ್ನು ಎಸಗಿದ್ದಾನೆ. ಆ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಕೃತ್ಯವನ್ನು ಎಸಗಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಳಗಾವಿಯಲ್ಲಿ ಹಿಂಡಲಗ ಜೈಲಿನಲ್ಲಿ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಲಾಗಿದೆ. ನೋಡಿ, ಒಂದನೇ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ದೃಶ್ಯ 1 ಇದು. ಆಗಂತುಕ ಬರ್ತಾನೆ, ಕೈಯಲ್ಲಿ ಮಾದಕ ವಸ್ತುಗಳನ್ನ ಹಿಡ್ಕೊಂಡು ಜೈಲಲ್ಲಿ ಎಸೆದು ಅಲ್ಲಿಂದ ಪರಾರಿ ಆಗ್ತಾನೆ. ಆ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯ 2 ಇದು. ನೋಡಿ, ಆಗಂತುಕ ಮೊದಲು ಆ ಮಾದಕ ವಸ್ತುವನ್ನ ಎಸಿತಾನೆ. ಈ ದೃಶ್ಯ 2 ಅಲ್ಲಿ ನೋಡ್ತಾ ಇದ್ದೀರಾ. ಆ ಜೈಲಿನ ಹೊರಗಡೆ ನಿಂತ್ಕೊಂಡು ಆ ಕಾಂಪೌಂಡ್ ಇಂದ ಆ ಮಾದಕ ವಸ್ತುವನ್ನ ಜೈಲಿನ ಒಳಗೆ ಎಸಿತಾನೆ. ಈತ ಯಾರು, ಏನು, ಎತ್ತ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ದೃಶ್ಯ 3 ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೋಡಿ, ಆಗಂತುಕ ಬರ್ತಾನೆ, ಅಲ್ಲಿಂದ ಜೋರಾಗಿ ಓಡ್ಕೊಂಡು ಬರ್ತಾನೆ. ಆ ಸಿಸಿಟಿವಿಯಲ್ಲಿ ಇದು ಕೂಡ ಸರಿಯಾಗಿದೆ. ಮಾದಕ ವಸ್ತುಗಳನ್ನ ಜೈಲಿನ ಒಳಗಡೆ ಎಸಿತಾನೆ. 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈತ ಯಾರು, ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಮಧ್ಯರಾತ್ರಿ 3 ಗಂಟೆ ನಡೆದಿರುವಂತಹ ಘಟನೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ ಘಟನೆ ಯಾವಾಗ ನಡೆಯಿತು, ಏನು, ಈತ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಈತ ಹೆಂಗ್ ಬಂದ, ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ಹಿಂಡಲ್ಗ ಜೈಲ್ ಮತ್ತೆ ಸಂಪರ್ಕ ಮಾಡ್ತೀವಿ. ಸಂಪರ್ಕ ಕಟ್ ಆಗಿದೆ. ನೋಡಿ, ದೃಶ್ಯದಲ್ಲಿ 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ರೀತಿ ಹೊಸ ವರ್ಷದ ಹೊತ್ತಲ್ಲೇ ಜೈಲಿಗೆ ಮಾದಕ ವಸ್ತು ಪೂರೈಕೆಯಾಗಿದೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊಬೈಲ್, ಸಿಮ್ ಕಾರ್ಡ್, ಮಾದಕ ವಸ್ತು ಎಸೆದಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿದ ವ್ಯಕ್ತಿಯಿಂದ ದುಷ್ಕೃತ್ಯವನ್ನು ಎಸಗಲಾಗಿದೆ. ಆಗಂತುಕನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಎಸೆದು ಪರಾರಿಯಾಗಿದ್ದಾನೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸ ವರ್ಷದ ಹೊತ್ತಲ್ಲೇ ಈ ರೀತಿಯಾಗಿ ಆಗಂತುಕ ಕೃತ್ಯವನ್ನು ಎಸಗಿದ್ದಾನೆ. ಆ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಈ ಕೃತ್ಯವನ್ನು ಎಸಗಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೆಳಗಾವಿಯಲ್ಲಿ ಹಿಂಡಲಗ ಜೈಲಿನಲ್ಲಿ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡಲಾಗಿದೆ. ನೋಡಿ, ಒಂದನೇ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ದೃಶ್ಯ 1 ಇದು. ಆಗಂತುಕ ಬರ್ತಾನೆ, ಕೈಯಲ್ಲಿ ಮಾದಕ ವಸ್ತುಗಳನ್ನ ಹಿಡ್ಕೊಂಡು ಜೈಲಲ್ಲಿ ಎಸೆದು ಅಲ್ಲಿಂದ ಪರಾರಿ ಆಗ್ತಾನೆ. ಆ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯ 2 ಇದು. ನೋಡಿ, ಆಗಂತುಕ ಮೊದಲು ಆ ಮಾದಕ ವಸ್ತುವನ್ನ ಎಸಿತಾನೆ. ಈ ದೃಶ್ಯ 2 ಅಲ್ಲಿ ನೋಡ್ತಾ ಇದ್ದೀರಾ. ಆ ಜೈಲಿನ ಹೊರಗಡೆ ನಿಂತ್ಕೊಂಡು ಆ ಕಾಂಪೌಂಡ್ ಇಂದ ಆ ಮಾದಕ ವಸ್ತುವನ್ನ ಜೈಲಿನ ಒಳಗೆ ಎಸಿತಾನೆ. ಈತ ಯಾರು, ಏನು, ಎತ್ತ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ದೃಶ್ಯ 3 ಇದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೋಡಿ, ಆಗಂತುಕ ಬರ್ತಾನೆ, ಅಲ್ಲಿಂದ ಜೋರಾಗಿ ಓಡ್ಕೊಂಡು ಬರ್ತಾನೆ. ಆ ಸಿಸಿಟಿವಿಯಲ್ಲಿ ಇದು ಕೂಡ ಸರಿಯಾಗಿದೆ. ಮಾದಕ ವಸ್ತುಗಳನ್ನ ಜೈಲಿನ ಒಳಗಡೆ ಎಸಿತಾನೆ. 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈತ ಯಾರು, ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಮಧ್ಯರಾತ್ರಿ 3 ಗಂಟೆ ನಡೆದಿರುವಂತಹ ಘಟನೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಈ ಘಟನೆ ಯಾವಾಗ ನಡೆಯಿತು, ಏನು, ಈತ ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಈತ ಹೆಂಗ್ ಬಂದ, ಏನು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರವೀಣ್, ಏನು ಹಿಂಡಲ್ಗ ಜೈಲ್ ಮತ್ತೆ ಸಂಪರ್ಕ ಮಾಡ್ತೀವಿ. ಸಂಪರ್ಕ ಕಟ್ ಆಗಿದೆ. ನೋಡಿ, ದೃಶ್ಯದಲ್ಲಿ 3 ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ.